ಧರ್ಮಸ್ಥಳದ ನೇತ್ರಾವತಿ ತೀರದಲ್ಲಿ ಶವಗಳನ್ನು ಅಕ್ರಮವಾಗಿ ಹೂತಿಟ್ಟಿದ್ದಾರೆ ಅನ್ನೋ ಆರೋಪವನ್ನು ಅನಾಮಧೇಯ ವ್ಯಕ್ತಿ ಮಾಡಿದ ಬೆನ್ನಲ್ಲೇ ಇವತ್ತು ಎಸ್ಐಟಿ ತಂಡ ಧರ್ಮಸ್ಥಳಕ್ಕೆ ಭೇಟಿ ಕೊಡುವಂತಹ ಸಾಧ್ಯತೆ ಇದೆ. ಭೇಟಿ ಕೊಡ್ತಾ ಇದೆ. ಇನ್ಫ್ಯಾಕ್ಟ್ 20 ಮಂದಿ ಹೆಚ್ಚುವರಿ ಅಧಿಕಾರಿಗಳನ್ನ ನೇಮಿಸಿ ಇದರ ಪೂರ್ವಭಾವಿಯಾಗಿ ನೇಮಕ ಕೂಡ ಮಾಡಲಾಗಿದೆ. ಪ್ರಣವ್ ಮೊಹಂತಿ ನೇತೃತ್ವದ ತಂಡಕ್ಕೆ 20 ಜನ ಫೋರ್ಸ್ ಅನ್ನು ಕೊಡ್ತಾ ಇದ್ದಾರೆ, ಮ್ಯಾನ್ ಪವರ್ ಅನ್ನು ಕೊಡ್ತಾ ಇದ್ದಾರೆ. ಪ್ರಣವ್ ಮೊಹಂತಿ ನೇತೃತ್ವದ ಎಸ್ಐಟಿ ತಂಡಕ್ಕೆ 20 ಜನ ಸೇರ್ಕೊಳ್ತಾ ಇದ್ದಾರೆ. ಡಿಜಿಐಜಿಪಿ ಸಲೀಂ ಅವರು ಈ ಆದೇಶವನ್ನ ಹೊರಡಿಸಿದ್ದಾರೆ. ಸೊ ಕುತೂಹಲ ಭರಿತವಾಗ್ತಾ ಇದೆ. ಯಾಕಂದ್ರೆ 15-20 ವರ್ಷಗಳ ಹಿಂದೆ ನಡೆದಿದೆ ಎನ್ನಲಾದಂತಹ ಘಟನೆಯಲ್ಲಿ ಇವರ ಸಾಕ್ಷಿ ಸಂಗ್ರಹದ ಚಾಕಚಕ್ಯತೆ ಎಷ್ಟು ಅಂತ ಸುಮಾರು ಸವಾಲುಗಳಿದೆ. ಈ ಟೀಮ್ಗೆ ಯಾರ್ಯಾರನ್ನೋ ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡಲಾಗಿರಲ್ಲ. ಯಾರಿಗೆ ತುಂಬ ಸ್ಕಿಲ್ಸ್ ಇರುತ್ತೆ, ಈ ಮಿಸ್ಸಿಂಗ್ ಕೇಸ್ಗಳನ್ನು ಕ್ರ್ಯಾಕ್ ಡೌನ್ ಮಾಡುವಂತಹ ಟ್ರ್ಯಾಕ್ ರೆಕಾರ್ಡ್ ಇರುತ್ತೆ, ಅಂಥವರನ್ನು ಚೂಸ್ ಮಾಡೋ ಕೆಲಸ ಆಗಿರುತ್ತೆ. ಸ್ಪೆಷಲಿ ಯಾರಿಗೆ ಹೆಚ್ಚು ಮನ್ನಣೆ ಕೊಟ್ಟಿರ್ತಾರೆ ಅಂತ ಅಂದರೆ ಈ ದಕ್ಷಿಣ ಕನ್ನಡ ಭಾಗ ಇರ್ಬೋದು ಅಥವಾ ಉಡುಪಿ ಇರ್ಬೋದು, ಇಲ್ಲೆಲ್ಲ ಕೆಲಸ ಮಾಡ್ತಿರ್ತಾರಲ್ಲ. ಯಾಕಂದರೆ ರೀಜ್ನಲಿ ಅವ್ರಿಗೆ ಒಂದಷ್ಟು ಮಾಹಿತಿ ಇರುತ್ತೆ, ಈ ಕಾಡು ಇಂಥ ಪ್ರದೇಶ ಇಲ್ಲಿಂಥದ್ದಾಗಿತ್ತು ಅನ್ನೋ ಮಾಹಿತಿ ಅವ್ರಿಗಿರುತ್ತೆ ಹಿಂದೆ. ಸೊ ಅಂಥವ್ರನ್ನೇ ಆಯ್ಕೆ ಮಾಡಲಾಗಿದೆ. ಮಂಗಳೂರಿನ DCREನ SP CA ಸೈಮನ್ ಅವರನ್ನು ಈ ತಂಡದಲ್ಲಿ ನೇಮಕ ಮಾಡಲಾಗಿದೆ ಮೊದಲನೇದಾಗಿ. ಆಮೇಲೆ ಉಡುಪಿಯ ಸೆಂಟ್ ಠಾಣೆಯ DSP ಆಗಿರುವಂತಹ AC ಲೋಕೇಶ್ ಅವರನ್ನು ಕೂಡ ಈ ತಂಡದಲ್ಲಿ ನೇಮಕ ಮಾಡಲಾಗಿದೆ. ದಕ್ಷಿಣ ಕನ್ನಡ ಸೆಂಟ್ ಠಾಣೆಯ DSP ಮಂಜುನಾಥ್, CSP ಪೊಲೀಸ್ ಇನ್ಸ್ಪೆಕ್ಟರ್ ಮಂಜುನಾಥ್, EC ಸಂಪತ್ ಇವರೆಲ್ಲರೂ ಕೂಡ ನೇಮಕಗೊಂಡಿದ್ದಾರೆ. ಹಾಗೆ CSP ಪೊಲೀಸ್ ಇನ್ಸ್ಪೆಕ್ಟರ್ K ಕುಸುಮದರ್ ಇವರನ್ನು ಕೂಡ ನೇಮಕ ಮಾಡಲಾಗಿದೆ. ಶಿರಸಿ ಗ್ರಾಮ ಪಂಚಾಯತ್ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿರುವಂತಹ ಮಂಜುನಾಥ್ ಗೌಡ, PD ಸುಮಿತ್ರು ತೇಜ್ ಪೊಲೀಸ್ ಇನ್ಸ್ಪೆಕ್ಟರ್ ಉಡುಪಿ ಮತ್ತು ಬೈಂದೂರು ಇವರನ್ನು ಕೂಡ ಆಯ್ಕೆ ಮಾಡಲಾಗಿದೆ. ಕೋಕಿಲ ನಾಯಕ್ PSI CSP ಅನ್ನೋದು ತಿಳಿದು ಬರ್ತಾ ಇದೆ. ಸೊ ಇದೊಂದು ಟೀಮು. ಆ್ಯಕ್ಚುಲಿ SIT ಎಷ್ಟು ಜನ ಮ್ಯಾನ್ ಪವರ್ ಅನ್ನು ಕೇಳುತ್ತೋ ಅಷ್ಟೂ ಜನರನ್ನು ಸರ್ಕಾರ ಒಮ್ಮೆಲೆ ಕೊಟ್ಬಿಡಬೇಕು. ಈಗ 20 ಜನ ಸಾಕಾಗಲ್ಲ ಅಂತ ಅನಿಸಿದ್ರೆ ಈ 4 ಜನ ಲೀಡಿಂಗ್ ಆಫೀಸರ್ಸ್ಗೆ ಇನ್ನೂ ಅವ್ರು ಕೇಳ್ತಾರೆ, ರಿಕ್ವೆಸ್ಟ್ ಮಾಡ್ಕೊಳ್ತಾರೆ, ಇನ್ನೊಂದಷ್ಟು ಮ್ಯಾನ್ ಪವರ್ ಬೇಕು, ಇಲ್ಲೇನೋ ಅಂದುಕೊಂಡದಕ್ಕಿಂತ ದೊಡ್ಡದಿದೆ ಅಂತ ಇನ್ನೂ ಆ್ಯಡ್ ಆನ್ ಆಗ್ತಾ ಹೋಗ್ತಾರೆ. ನಾನು ಹೇಳದ್ನಲ್ಲ, ರೀಜ್ನಲಿ ಅಂದರೆ ಆಯಾ ಪ್ರದೇಶವಾರು ಇವ್ರಿಗೆ ತುಂಬ ಚೆನ್ನಾಗಿ ಮಾಹಿತಿ ಇರುತ್ತೆ. ಯಾವ್ದು ಕಾಡು ಪ್ರದೇಶ, ಎಲ್ಲಿ ಚಟುವಟಿಕೆಗಳು ನಡೀತಾ ಇತ್ತು ಅಂತ ಪೊಲೀಸ್ ರೆಕಾರ್ಡ್ಸ್ ಇರುತ್ತೆ ಅವರಿಗೆ.